ವಿಶೇಷತೆಯನ್ನು ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ನಂದಿತೀರ್ಥ ದೇವಾಲಯದ ಪ್ರಧಾನ ಅರ್ಚಕರಾದ ರವಿಶಂಕರ್ ಭಟ್ರು ಅವರು. ಅವ್ರ ಹತ್ರ ಮಾತಾಡೋಣ. ಶಿವರಾತ್ರಿ ಅಂತಂದರೆ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಅಭಿಪ್ರಾಯ ಪಡ್ತಾರೆ. ಶಿವರಾತ್ರಿ ಅಂತಂದರೆ ಶಿವನ ಪೂಜೆ ಮಾಡಬೇಕು ಅಂತ. ಆದರೆ ಅದು ಹಿಂದಿನಿಂದ ಬಂದಿರುವಂಥದ್ದು ಈ ಕುಮಾರ ಸಂಭವ ಅಂತೇಳಿ, ಕುಮಾರ ಹುಟ್ಟಬೇಕಾಗಿದೆ, ಶಿವ ಪಾರ್ವತಿ ಕಲ್ಯಾಣ ಆಗಬೇಕಾಗಿದೆ. ಹಾಗಾಗಿ ಅವರು ಇವತ್ತಿನ ದಿನ ನಿಗದಿ ಮಾಡಿದಿರ್ತಾರೆ ಶಿವರಾತ್ರಿ ದಿನ ಅಂತ. ಬೆಳಗಿನ ಜಾವ 4 ಗಂಟೆಗೆ ಶಿವನಿಗೆ ಮದುವೆ ಆಗುವಂಥದ್ದು ಅಂತ. ಹಾಗಾಗಿ ದೇವಾದಿ ದೇವತೆಗಳೆಲ್ಲ ರಾತ್ರಿ ಎಲ್ಲ ಜಾಗರಣೆಯಾಗಿದ್ದು ಅವನ ಮದುವೆಗೆ ಅನುಕೂಲಗಳನ್ನು ಮಾಡಿಕೊಟ್ಟು ಅದಾದ ನಂತರ ಅವನಿಗೆ ವಿಶೇಷವಾಗಿ ಶಿವನ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಶಿವರಾತ್ರಿ ಅಂತ. ಈಗ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಗೆ ಅಭಿಷೇಕಗಳಾಗಿ, ಅಲಂಕಾರಗಳೆಲ್ಲ ಆಗಿ, ಪೂಜಾದಿಗಳೆಲ್ಲ ಆಗಿ, ಆಮೇಲೆ ಭಕ್ತಾದಿಗಳನ್ನು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನೋಡ್ತಾ ಇದ್ದೀರಾ, ದರ್ಶನ ಮಾಡ್ತಾ ಇದ್ದಾರೆ, ಅವರ ಸಂಕಲ್ಪಗಳನ್ನು ಹೇಳ್ಕೊಳ್ತಾ ಇದ್ದಾರೆ, ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ರಾತ್ರಿ ವಿಶೇಷವಾಗಿ 4 ಯಾವುದರಲ್ಲೂ ಜಾಗರಣೆಯಾಗಿದ್ದು ನಾಳೆ ರಾತ್ರಿ ಅಂದರೆ ಇವತ್ತು ರಾತ್ರಿ ಶಿವರಾತ್ರಿ, ನಾಳೆ ರಾತ್ರಿ ಶಿವನ ದರ್ಶನ ಮಾಡಿ ವ್ರತ ಸಮಾಪ್ತಿಯನ್ನು ಮಾಡ್ತಾರೆ. ಇದು ವಿಶೇಷವಾಗಿರುವಂಥ ಶಿವರಾತ್ರಿ. ಯಾಮ ಪೂಜೆ ಬಗ್ಗೆ ಅಂತ ಹೇಳಿದ್ವಿ. ಯಾಮ ಪೂಜೆ ಬಗ್ಗೆ ಅದು ಏನು ಅಂತ ಹೇಗೆ ನೋಡಿ, ಒಂದು ಯಾಮ ಅಂತ 4 ಗಂಟೆ ಟೈಮು, 4 ಅವರಿಗೆ ಒಂದು ಯಾಮ ಆಗುತ್ತೆ. ಒಂದು ಯಾಮಕ್ಕೆ ಒಂದು ರುದ್ರಾಭಿಷೇಕ. ರುದ್ರನಿಗೆ, ಈಶ್ವರನಿಗೆ ನೀರು ಹಾಕಿ, ಆ ಧಾರಾಪಾತ್ರೆಯಲ್ಲಿ ನೀರು ಹಾಕಿ ಆ ನೀರಿನಿಂದ ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಒಂದು ಯಾಮದ ಪೂಜೆ ಆಯಿತು ಅಂತ. ಹೀಗೆ 4 ಯಾಮದ ಪೂಜೆ ಆಗಬೇಕು. 4 ಯಾಮದ ಪೂಜೆ ಕೊನೆಯ ಯಾಮದಲ್ಲಿ ಏನಾಗುತ್ತೆ, ಶಿವರಾತ್ರಿ ಮಾರನೇ ದಿನ ಬೆಳಗಿನ ಜಾವ 4 ಗಂಟೆಗೆ ಕೊನೆಯ ಯಾಮದ ಪೂಜೆ ಆಗ್ತದೆ. ಆ ಪೂಜೆ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಯಾಕೆಂತಂದರೆ ಎಲ್ಲಿ ಅಭಿಷೇಕ ಆಗ್ತಾ ಇರುತ್ತೋ ಸ್ವಾಮಿ ನೆಲೆಸಿರ್ತಾನೆ ಅಂತ. ಬಂದ ಭಕ್ತಾದಿಗಳಿಗೆ ಹರಿಸ್ಲಿಕ್ಕೆ ರೆಡಿಯಾಗಿರ್ತಾನೆ. ನಾವು ಏನೇನು ಸಂಕಲ್ಪವನ್ನು ಕೇಳ್ತೀವಿ ಆ ಸಂಕಲ್ಪವನ್ನು ಅವನು ಈಡೇರಿಸ್ತಾನೆ ಇವತ್ತು ಮಾತ್ರ. ಹಾಗಾಗಿ ವಿಶೇಷವಾಗಿರುವಂಥ ದಿನ ಅಂತ. ನೋಡಿ, ಕೆಲವರು ಉಪವಾಸ ಇರ್ತಾರೆ. ಉಪವಾಸ ಅಂತಂದರೆ ಅವರ ಪದ್ಧತಿ ಪ್ರಕಾರ ಏನು ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ ಉಪವಾಸ ಅಂತಾರೆ. ಅದು ಉಪವಾಸ ಅಲ್ಲ. ಏಕಾದಶಿ ಅಂತಂದರೆ ಉಪವಾಸವಾಗಿರುವಂಥ ಹೊಟ್ಟಿಗೇನು ತಗೊಳ್ಳದೇ ಇರೋದು ಅಂತ. ಇದು ಉಪವಾಸ ಅಂದರೆ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಉಪವಾಸವಾಗಿದ್ದು ಅಂದರೆ ಉಪವಾಸ. ಬೇರೆ ಕಡೆ ಅಲ್ಲಿ ದೇವತಾರಾಧನೆಯನ್ನು ಮಾಡಿ ದೇವತಾ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ, ಅವನು ಸಮೃದ್ಧಿಯಾಗಿ ಸಂಪೂರ್ಣವಾದ ಫಲವನ್ನು ಕೊಡಲಿಕ್ಕೆ ರೆಡಿಯಾಗಿರ್ತಾನೆ ಅಂತ. ಅದಕ್ಕೆ ಹೇಳೋದು ಉಪವಾಸ ಅಂತೇಳಿ. ಅದಕ್ಕೆ ಹೇಳ್ತಾರೆ ನೋಡಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಂದರೆ ನಾವು 3 ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವಿ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಆ 3 ಎಳೆ ಒಂದು ಬಿಲ್ಪತ್ರೆಯನ್ನು ಹಾಕಿದಾಗ ಆ ಪಾಪವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾನೆ ಅಂತ ಮಂತ್ರದಲ್ಲೇ ಹೇಳಿದೆ. ಇವತ್ತು ನಾವು ನಂದಿತೀರ್ಥ ದೇವಾಲಯದಲ್ಲಿ ಈ ದೇವಾಲಯದ ಬಗ್ಗೆ ವಿಶೇಷತೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಇದು 97ನೇ ಇಸ್ವಿಯ ಹಿಂದೆ ಇದು ದೇವಸ್ಥಾನ ಮುಚ್ಚೋಗ್ಬಿಟ್ಟಿತ್ತು. ಮುಚ್ಚೋದ ಕಾರಣ ಬಾಂಬೆ ಕಡೆಯವರಿಗೆ ಇದು ಮಾರಾಟ ಆಗಿತ್ತು. ಆವಾಗ BK ಶಿವರಾಮು, ಹರಿಪ್ರಸಾದು, ಕಾಡುಮಲ್ಲೇಶ್ವರ ಗೆಳೆಯರ ಬಳಗದವರೆಲ್ಲ ಸೇರಿ ಉಗ್ರವಾಗಿ ಹೋರಾಟವನ್ನು ಮಾಡಿ ಈ ದೇವಸ್ಥಾನದ ಗೊಚ್ಚೆ ಮಣ್ಣನ್ನು ತೆಗೆಯಲಿಕ್ಕೆ ಶುರು ಮಾಡಿದರು. ಗೊಚ್ಚೆ ಮಣ್ಣು ತೆಗೆದ ಮೇಲೆ ಒಳಗಡೆ ಇರತಕ್ಕಂಥ ಶಿವಕಂಡ ಮೇಲೆ ನಂದಿ ಬಾಯಿಂದ ನೀರು ಬರಲಿಕ್ಕೆ ಶುರುವಾಯಿತು. ಬಂದ ನೀರು ಇವತ್ತಿನವರೆಗೂ ನಿಂತಿಲ್ಲ. ಯಾಕೆಂದರೆ ನಂದಿ ಬಾಯಿಂದ ಬಂದ ನೀರು ಈಶ್ವರನಿಗೆ ಅಭಿಷೇಕ ಆಗಿ ಈ ಕಲ್ಯಾಣಿಯನ್ನು ಸೇರಿ ಅದಾದ ನಂತರ ಒಂದು ಕಾಲುವೆ ರೂಪದಲ್ಲಿ ಹೊರಗೆ ಹೋಗಿ ಬಾವಿ ಇದೆ, ಅದಕ್ಕೆ ಹೋಗ್ತಾಯಿತ್ತು. ಹಿಂದೆ ಈ ನೀರನ್ನು ಜಮೀನಿಗೆ ಉಪಯೋಗಿಸ್ತಾ ಇದ್ರಂತೆ. ಆದರೆ ಜಮೀನಿಗೆಲ್ಲ ಮನೆ ಮಠ ಆಗೋಯಿತು. ನೀರು ಮುಂದೆ ಹೋಗದೆ ಮಾರ್ಗವಾಗಿ ಇಲ್ಲೇ ನಿಂತು ಈ ದೇವಸ್ಥಾನ ಮುಚ್ಚೋಗಿದೆ ಅಂತ. ಈಗ 28 ವರ್ಷ ಆಗಿದೆ ದೇವಸ್ಥಾನ ಓಪನ್ ಆಗಿ. ತುಂಬ ಪ್ರಾಚೀನವಾದ ದೇವಸ್ಥಾನ ಅಂತ. ಇಷ್ಟು ವರ್ಷ ಯಾರು ಯಾವ ಸಮಯದಲ್ಲಿ ಮಾಡಿದ್ದಾರೆ ಅನ್ನೋದೇನೂ ಗೊತ್ತಿಲ್ಲ. ಈ ತೀರ್ಥವನ್ನು ನಾವು ಪರೀಕ್ಷೆ ಮಾಡಿದ್ವಿ. ಯಾವ್ಯಾವ ನೀರನ್ನು, ಸಾಂಕಿ ಟ್ಯಾಂಕಿ ನೀರು, ಗಂಧದ ಕೋಟೆ ಕೆರೆಯ ನೀರನ್ನು, ಅದಾದ ನಂತರ ನಂದಿ ಬಾಯಲ್ಲಿ ಬರ್ತಕ್ಕಂಥ ನೀರು, ಈ ಕಲ್ಯಾಣಿ ನೀರು, ಹೊರಗಡೆ ಒಂದು ಬಾವಿ ಇದೆ, ಬಾವಿ ನೀರು, ಇದನ್ನೆಲ್ಲ ಪರೀಕ್ಷೆಗೆ ಕೊಟ್ಟಾಗ ಒಂದೊಂದರ ರಿಸಲ್ಟ್ ಬಂತು. ಸಾಂಕಿ ಟ್ಯಾಂಕಿ ನೀರು ಕುಡಿಲೇಬಾರದು ಅಂತಾಯಿತು. ಈ ಕಲ್ಯಾಣಿ ನೀರನ್ನು ಕುದಿಸಿ ಕುಡಿಬೋದು ಅಂತಾಯಿತು. ಏನು ಬಸವಣ್ಣನ ಬಾಯಲ್ಲಿ ನೀರು ಬರ್ತಾಯಿದೆ ಅದು ಏನು ಹೇಳ್ತೀವಿ ನಾವು, ಮಿನರಲ್ ವಾಟ್ರ್ ಅಂತೀವಿ. ಮಿನರಲ್ ವಾಟ್ರಿಗಿಂತಲೂ ಪರಿಶುದ್ಧವಾದ ಜಲ ಅನ್ನೋಕ್ಕೂ
ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ತಗೊಂಡೋಗ್ಲಿಕ್ಕೆ. ಭಾರಿ ಪುರಾತನವಾದ ದೇವಸ್ಥಾನ ಉಳಿಸಿದ್ದಾರೆ ಅಂತಂದರೆ ಬಿ ಕೆ ಶಿವರಾಮ್ ಅವರು ಮತ್ತು ಹರಿಪ್ರಸಾದ್ ಅವರು ಗ್ರೇಟ್ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.